ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಪ್ರತಿದಿನ ಮಕ್ಕಳಿಗೆ ಏನಪ್ಪ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನನ್ನ ಪೇಜ್ನ ಥಟ್ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಆಗಾಗ ಒಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ಪೋಸ್ಟ್ ಮಾಡಿರ್ತೀನಿ. ಇದು ಸ್ಪೆಷಲಿ ಫಾರ್ ಬೇಬೀಸ್ಗೆ ವೆಯ್ಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೆಲ್ದಿ ಫುಡ್ ಆಗಿರುತ್ತೆ, ವೆಲ್ ನ್ಯೂಟ್ರಿಷನ್ ಫುಡ್ ಆಗಿರುತ್ತೆ. ಈ ರೆಸಿಪಿನ 6 ಮಂತ್ಸ್ ಕಂಪ್ಲೀಟ್ ಆಗಿರೋ ಬೇಬೀಸ್ಗೆ ಕೊಡಿ. ಒಂದು ಕುಕ್ಕರ್ಗೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕಿಲ್ದಂಗೆ ಇದನ್ನು ಜಸ್ಟ್ ಒಂದೇ ಒಂದು ವಿಸಿಲ್ನ ಹಾಕಿ ಸಾಕು. ಅದಾದಮೇಲೆ ನೋಡಿ, ತುಂಬ ನುಣ್ಣಗಾಗೋದೇನು ಬೇಡ, ಅದು ಬೆಂದಿರುತ್ತೆ. ಆದರೆ ಅದನ್ನು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿಗೆ ರುಬ್ಬಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬಟ್ ಬೆಂದಿರೋದು ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ತುಂಬ ಬೆಂದಿರಬೇಕು ಅಂತೆಲ್ಲ ಏನಿಲ್ಲ, ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ರುಬ್ಬಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ತುಂಬ ಗಟ್ಟಿಗೆ ಮಾಡಿಬಿಟ್ಟೆ, ಸೊ ಅದಕ್ಕೆ ಪ್ಯೂರಿ ತುಂಬ ಕಮ್ಮಿ ಬಂದ್ಬಿಡುತ್ತೆ ನನಗೆ. ಒಂದು ಸ್ವಲ್ಪ ಈ ಥರ ಸೋಸೋದು ತಗೊಂಡು, ಫಿಲ್ಟರ್ ಮಾಡೋದು ತಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಪ್ಯೂರಿನೆಲ್ಲ ಆಚೆ ಹಾಕ್ಕೊಳ್ಳಿ. ಇದನ್ನು ಮಕ್ಕಳು ಕೊಡೋದ್ರಿಂದ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ದೀನಿ, ಮತ್ತು ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ವೆಲ್ ನ್ಯೂಟ್ರಿಷನ್ ಕೂಡ. ಕ್ಯಾರೆಟ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಅನಿಸುತ್ತೆ, ಜೀರಿಗೆ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಇನ್ನೂ ಈ ಥರ ವೀಡಿಯೋ ಬೇಕು ಅಂತಂದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.